ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದೋಣ. ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಇಬ್ರಿಯ ಪತ್ರಿಕೆಯನ್ನು ಬರೆದಂತಹ ಪೌಲನು ಎಂದು ಹೇಳುವಾಗ ಇದರಲ್ಲಿ ಪೌಲನ ಹೆಸರಿಲ್ಲ. ಅನೇಕ ಪಂಡಿತರು ಡೌಟ್ ಪಡ್ತಾರೆ. ಆದರೆ ಇದರ ಆಧಾರದ ಮೂಲಕ, ಕೆಲವು ಆಧಾರಗಳ ಮೂಲಕ ಪೌಲ ಎಂಬುದಾಗಿ ನಾನು ನಂಬಿದ್ದೇನೆ. ಅದಕ್ಕೆ ನಾನು ಪೌಲ ಎಂಬ ಹೆಸರನ್ನು ಯೂಸ್ ಮಾಡಿದೆ. ಪೌಲನ್ ಇದನ್ನು ಬರೆಯುವಾಗ 11ನೇ ಅಧ್ಯಾಯದಲ್ಲಿ ನಂಬಿಕೆಯ ವೀರರ ಪಟ್ಟಿಯನ್ನು ಬರೀತಾನೆ. ನಂಬಿಕೆಯ ವೀರರ ಪಟ್ಟಿಯನ್ನು ಬರೆದು ಅನೇಕ ಭಕ್ತರುಗಳ ಕುರಿತು ಬರೀತಾನೆ. ಹೇಬೆಲ್ನಿಂದ ಹಿಡಿದು ಅನೇಕ ಭಕ್ತರುಗಳ ಕುರಿತು ಅವರ ನಂಬಿಕೆಯಿಂದ ಸಂಪಾದಿಸಿಕೊಂಡಂತಹ ಕಾರ್ಯಗಳನ್ನು, ನಂಬಿಕೆಯಿಂದ ಅವರು ಏನೇನು ಮಾಡಿದರು ಎಂಬುದಾಗಿ ಎಲ್ಲವನ್ನು ತಿಳಿಸಿದ ನಂತರ 12ನೇ ಅಧ್ಯಾಯಕ್ಕೆ ಅವನು ಬರ್ತಾನೆ. 12ನೇ ಅಧ್ಯಾಯಕ್ಕೆ ಬರುವಂಥ ಸಮಯದಲ್ಲಿ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ, ಇಲ್ಲಿ ದೇವರ ವಾಕ್ಯದಲ್ಲಿ ಅದರ ಹೆಡ್ಡಿಂಗಲ್ಲಿ ನೋಡ್ತೀವಿ, ನಮಗೆ ಸಂಭವಿಸುವ ಕಷ್ಟಗಳನ್ನು ತಂದೆಯ ಶಿಕ್ಷಣವೆಂದು ತಿಳಿದು ನಾವು ಸಹಿಸಿಕೊಂಡು ಪರಲೋಕ ಮಾರ್ಗದಲ್ಲಿ ಸ್ಥಿರಚಿತ್ತದಿಂದ ನಡೆಯಬೇಕು. ಯಹೂದ ಕ್ರೈಸ್ತರ ಮಧ್ಯದಲ್ಲಿ, ಪ್ರತ್ಯೇಕವಾಗಿ ಇಬ್ರಿಯರ ಮಧ್ಯದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಹುಟ್ಟಿಕೊಂಡಾಗ, ಹಿಂಸೆಗಳು ಬಂದಾಗ ಬಹಳ ನಿರಾಶರಾದಂತಹ ಅವರು, ನಾವು ನಮ್ಮ ಜೀವಿತವನ್ನು ಆ ಒಂದು ಗುರಿ ತಲುಪುವುದಕ್ಕೆ ಸಾಧ್ಯವಿಲ್ಲ, ಆ ಗುರಿ ತಲುಪಕ್ಕಾಗಲ್ಲ, ಮಧ್ಯದಲ್ಲೇ ನಾವು ಬಿದ್ದೋಗ್ಬಿಡ್ತೀವಿ, ಆತ್ಮಿಕವಾಗಿ ಕುಂದಿ ಹೋಗ್ಬಿಡ್ತೀವಿ ಎಂಬ ಒಂದು ಸಂಶಯ ಅವರಲ್ಲಿ ಬಂದಾಗ, ಪೌಲ 11ನೇ ಅಧ್ಯಾಯದಲ್ಲಿ ಅನೇಕ ವ್ಯಕ್ತಿಗಳನ್ನು ಸೂಚನೆ ಮಾಡ್ತಾನೆ. ಹಿಂಸೆಗಳ ಮೂಲಕ, ಕಷ್ಟಗಳ ಮೂಲಕ, ವೇದನೆಗಳ ಮೂಲಕ ಹಾದು ಹೋದಂತಹ ಈ ವ್ಯಕ್ತಿಗಳು ನಂಬಿಕೆಯಿಂದ ಯಾವ ರೀತಿ ಜಯ ಹೊಂದಿದ್ರು, ಅವ್ರಿಗೆ ಬಂದಂತಹ ಸಮಸ್ಯೆಗಳನ್ನು ಯಾವ ರೀತಿ ಓವರ್ಕಮ್ ಮಾಡಿದ್ರು, ಯಾವ ರೀತಿ ಅವರು ಜಯಶಾಲಿಗಳಾಗಿ ನಿಂತರು ಅನ್ನೋದನ್ನು ಪೌಲನು 11ನೇ ಅಧ್ಯಾಯದಲ್ಲಿ ತೋರಿಸಿ 12ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಇಬ್ರಿಯರೇ, ಯಹೂದ್ಯ ಕ್ರೈಸ್ತರೇ, ಇಷ್ಟು ಮಂದಿ ಸಾಕ್ಷಿಯವರು ನಮ್ಮ ಮುಂದೆ ಇದ್ದಾರೆ. ಅದರ ಅರ್ಥ, ಯಾರೂ ಅನುಭವಿಸಲಿಲ್ಲ, ಯಾರೂ ಈ ರೀತಿಯ ಕಷ್ಟಗಳನ್ನ ಅನುಭವಿಸಲೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅನೇಕ ರೀತಿಯ ಕಷ್ಟಗಳನ್ನ ಅನುಭವಿಸಿದ್ರು ಸಹ ನಂಬಿಕೆಯ ಮೂಲಕ ಜಯಶಾಲಿಗಳಾದಂತಹ ಇಷ್ಟು ಜನ ಸಾಕ್ಷಿಯವರು ನಮ್ಮ ಮುಂದೆ ಇರೋದರಿಂದ ನೀವು ನಿರಾಶೆ ಪಡಬೇಡಿ, ನೀವು ಭಾರ ಪಡಬೇಡಿ. ನಿಮಗೂ ಜಯ ಇದೆ, ನಿಮಗೂ ಜಯ ಹೊಂದುವುದಕ್ಕೆ ಸಾಧ್ಯವಾಗುತ್ತೆ. ಆದುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರ, ಅಂದರೆ ನಾವು ಮುಂದೆ ಹೋಗುವುದಕ್ಕೆ ಅಡ್ಡಿ ಮಾಡ್ತಾ ಇರುವಂತಹ ಎಲ್ಲ ಭಾರ, ಹತ್ತಿಕೊಳ್ಳುವ ಪಾಪವನ್ನು ನಾವು ತೆಗೆದಿಟ್ಟು ಅಥವಾ ನಾವದನ್ನು ಬಿಟ್ಟು ನಮ್ಮನ್ನು ಮುಂದಕ್ಕೆ ಹೋಗುವುದಕ್ಕೆ ಸಾಧ್ಯವಿಲ್ಲದ ರೀತಿಯಲ್ಲಿ ಹಿಡಿದುಕೊಂಡಿರುವಂತಹ ಪಾಪವಾಗಿರ್ಬೋದು, ನಮ್ಮ ಭಾರವಾಗಿರ್ಬೋದು, ನಮಗೆ ನಡೆಯೋಕ್ಕಾಗದೆ ಮುಂದಕ್ಕೆ ಸಾಗೋಕ್ಕಾಗದೆ ನಮ್ಮನ್ನು ಅಭ್ಯಂತರ ಮಾಡ್ತಾ ಇರುವಂತಹ ಭಾರವಾಗಿರ್ಬೋದು, ಅದನ್ನೆಲ್ಲ ಬಿಟ್ಟು ನಾವೇನು ಮಾಡಬೇಕು? ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಡಬೇಕು. ನಮಗೆ ನೇಮಕವಾದ ಓಟವನ್ನು ಓಡಬೇಕಾದ್ರೆ ನಾವು ಯೇಸುವಿನ ಮೇಲೆ ದೃಷ್ಟಿ ಇಡಬೇಕು. ನಾವು ಇತರ ಸಮಸ್ಯೆಗಳನ್ನು ನೋಡಿದ್ರೆ, ವೇದನೆಗಳನ್ನು ನೋಡಿದ್ರೆ, ರೋಗಗಳನ್ನು ನೋಡಿದ್ರೆ, ಇಕ್ಕಟ್ಟುಗಳನ್ನು ನೋಡಿದ್ರೆ ನಾವು ನಮ್ಮ ಓಟವನ್ನು ಸ್ಥಿರಚಿತ್ತದಿಂದ ಓಡೋಕ್ಕಾಗಲ್ಲ, ನಾವು ಅಲ್ಲಿ ತಲುಪೋದಕ್ಕಾಗಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ನಾವು ಯಾವಾಗ ಯೇಸುವಿನ ಮೇಲೆ ದೃಷ್ಟಿ ಇಡ್ತೀವೋ ಇತರ ಸಮಸ್ಯೆಗಳನ್ನೆಲ್ಲ ಮರೆತು ಬಿಡ್ತೀವಿ. ಇವರೆಲ್ಲರೂ ಈ ನಂಬಿಕೆಯಿಂದಲೇ, ದೇವರ ಮೇಲಿರುವಂಥ ನಂಬಿಕೆಯಿಂದಲೇ ಮುಂದೆ ಸಾಗಿ ಜಯಶಾಲಿಗಳಾದಂತಹ ದೊಡ್ಡ ಗುಂಪಿನ ಸಾಕ್ಷಿಯನ್ನು ತೋರಿಸಿಕೊಂಡು ಇಬ್ರಿಯ ಕ್ರೈಸ್ತರಿಗೆ ಹೇಳ್ತಾ ಇದ್ದಾರೆ, ನೀವು ಸಹ ನಂಬಿಕೆಯಲ್ಲಿ ದೃಢವಾಗಿರೋದಾದರೆ, ಕ್ರಿಸ್ತನನ್ನು ನೋಡೋದಾದರೆ, ಸ್ಥಿರಚಿತ್ತದಿಂದ ಯೇಸುವಿನ ಮೇಲೆ ದೃಷ್ಟಿಯನ್ನಿಡೋದಾದರೆ, ಸ್ಥಿರಚಿತ್ತದಿಂದ ಓಡೋದಾದರೆ ನಿಮಗೂ ಸಹ ಜಯ ಖಂಡಿತ. ಆ ಭಕ್ತರುಗಳಿಗೆ ಮಾತ್ರವಲ್ಲ, ನಿಮಗೂ ಸಹ ಜಯ ಸಿಗ್ತದೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಈ ಒಂದು ಬೆಳಗಿನ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಹೇಳೋಣ, ಕರ್ತನೇ ನಮ್ಮ ಜೀವಿತದಲ್ಲಿ ಜಯವನ್ನು ಕೊಡುವಂತಹ ದೇವರು, ಅದ್ಭುತ ಮಾಡುವಂತಹ ದೇವರು, ಸಹಾಯವನ್ನು ಮಾಡುವಂತಹ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ನಾವು ನಮ್ಮ ಎಡ ಬಲವನ್ನು ನೋಡೋದು ಬೇಡ, ಸಮಸ್ಯೆಗಳನ್ನು ನೋಡೋದು ಬೇಡ, ಇಕ್ಕಟ್ಟುಗಳನ್ನ ನೋಡೋದು ಬೇಡ,
ಕೊರತೆಗಳನ್ನು ನೋಡೋದು ಬೇಡ. ಯೇಸುವಿನ ಮೇಲೆ ದೃಷ್ಟಿ ಇಡೋಣ, ಯೇಸುವಿನ ಮುಖವನ್ನು ನೋಡೋಣ. ಯೇಸು ನಮಗೆ ಸಹಾಯ ಮಾಡ್ತಾನೆ. ಈ 11ನೇ ಅಧ್ಯಾಯದಲ್ಲಿರುವಂಥ ಭಕ್ತರುಗಳನ್ನು ಜಯಕರವಾಗಿ ನಡೆಸಿದಂತಹ ದೇವರು, ಜಯಶಾಲಿಗಳಾಗಿ ನಡೆಸಿದಂತಹ ಕರ್ತನು, ಆತನು ನಮ್ಮ ಸಂಗಡ ಇರೋದಾದರೆ ಆತನು ನಮಗೂ ಸಹಾಯ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ಆದ್ದರಿಂದ ಕರ್ತನ ಮುಖವನ್ನು ನೋಡೋಣ. ಪೌಲನು ಹೇಳ್ತಾನೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಡೋಣ. ಇವತ್ತು ನಮ್ಮ ದೃಷ್ಟಿ ಯಾರ ಮೇಲೆ? ಮನುಷ್ಯರ ಮೇಲಿದೆಯಾ? ಸಮಸ್ಯೆಗಳ ಮೇಲಿದೆಯಾ? ಇಕ್ಕಟ್ಟುಗಳ ಮೇಲಿದೆಯಾ? ಕೊರತೆಗಳ ಮೇಲಿದೆಯಾ? ಅದನ್ನು ಬದಲಾಯಿಸೋಣ. ನಮ್ಮ ದೃಷ್ಟಿ ಯೇಸುವಿನ ಮೇಲೆ ಇಡೋಣ. ಏನೇ ಬಂದರೂ, ಯಾವುದೇ ಸಮಸ್ಯೆ ಬಂದರೂ, ಇಕ್ಕಟ್ಟುಗಳು, ಪರಿಸ್ಥಿತಿಗಳು ಯಾವುದೇ ಇದ್ದರೂ ಸಹ ಅದರಿಂದ ಜಯವನ್ನು ಕೊಡುವಂತಹ ಸರ್ವಶಕ್ತನಾದ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಈ ಒಂದು ಅಗಲಿನ ಸಮಯದಲ್ಲಿ ಅದಕ್ಕಾಗಿ ನಮಗೆ ದೇವರ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ. ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವೃತ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ದೇವರೇ, ಸಮಸ್ಯೆ, ವೇದನೆಗಳು, ಇಕ್ಕಟ್ಟುಗಳು ಅವರ ಜೀವಿತದಲ್ಲಿ ಅನುಭವಿಸ್ತಾ ಇದ್ದರೆ ಈ ಹಗಲ ಸಮಯದಲ್ಲಿ 11ನೇ ಅಧ್ಯಾಯದಲ್ಲಿ ನಂಬಿಕೆಯ ಮೂಲಕ ವೀರರಾಗಿ ನಿಂತ, ಜಯಶಾಲಿಗಳಾಗಿ ನಿಂತಹ ಆ ವ್ಯಕ್ತಿಗಳ ಪಟ್ಟಿ ಅವರ ಜೀವಿತದಲ್ಲಿ ನಂಬಿಕೆಯನ್ನು ಹೆಚ್ಚಿಸಲಿ ಸ್ವಾಮಿ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನು ಆದ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ಅವರಿಗೆ ನೇಮಕವಾಗಿರುವ ಓಟವನ್ನು ಸ್ಥಿರಚಿತ್ತದಿಂದ ಓಡಿ ಜಯಶಾಲಿಗಳಾಗಿ ನಿಲ್ಲುವಂತೆ ಕರ್ತನೆ ನೀನು ಕೃಪೆ ಮಾಡು. ತಡೆಗಳನ್ನೆಲ್ಲ ನೀಗಿಸಿ ಆಶೀರ್ವದಿಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.